ಸೊ ಫೈನಲಿ ನಾವು ಬುಕ್ ಶಾಪಿಗೆ ರೀಚ್ ಆದ್ವಿ. ಸೊ ಪಂಚತಂತ್ರ ಕಥೆಗಳು ಸಖತ್ತಾಗಿದೆ ಆ್ಯಕ್ಚುಲಿ. ಓಕೆ, ಪಂಚಾಂಗನೂ ಇದೆಯಪ್ಪ, ಪಂಚಾಂಗನೂ ಸಿಗುತ್ತೆ ಇಲ್ಲಿ. ಎಲ್ಲ ಬುಕ್ಸ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಈ ಶಾಪ್ ಕಾಂಪ್ಲೆಕ್ಸ್ ಅಲ್ಲಿ ಇದೊಂದೇ ಬುಕ್ ಸ್ಟೋರ್ ಇರೋದು ಆಕ್ಚುಲಿ. ಅಲ್ಲೊಂದು ಮುಂದೆ ಒಂದು ಆ ಸೈಡ್ ಒಂದಿದೆ, ಬ್ಯಾಕ್ ಸೈಡ್ ಒಂದಿದೆ. 4 ಲೈನ್ಸ್ ಬುಕ್ಕಾ ನೋಡಿ. ನೋಡಿ ಇದು ಎಷ್ಟು ಚೆನ್ನಾಗಿರೋ ಬೊಂಬೆ ಇದೆ. ಸುಷ್ಮಾ ಯಾವ್ದು ಬೇಕು ನಿಮಗೆ? ಫೇವರೇಟ್. ಈ ಕಡೆ ತಿರುಗಿ ಹಂಗೆ. ವಾವ್, ತೋರಿಸ್ಬೇಡಿ ನನಗೆ. ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಮಿನಿ ಅಂತದೆಲ್ಲ ಲೈಟ್ಸ್ಗೆ ಇದೆಲ್ಲ 100, 150 ಆ ಥರ ಇರುತ್ತೆ. ಚೆನ್ನಾಗಿದೆ. ಆದರೆ ನೋಡಿ ಫ್ರೆಂಡ್ಲಿ ಆಗಿದ್ದಾರೆ ಅವ್ರು. ಇಷ್ಟ ಆದರೆ ತಗೊಳ್ಳಿ, ಇಲ್ಲಾಂದರೆ ಬೇಡ, ಫೋರ್ಸ್ ಮಾಡಲ್ಲ. ಇದು ಚೆನ್ನಾಗಿದೆ ನೋಡಿ. ಅದೇ ಫಸ್ಟ್ ಎತ್ಕೊಂಡ್ರು. ಬಟ್ ಇವಾಗ ನೋಡೋದಷ್ಟೇ ಇವಾಗ. ಹೌದು, ನಾನು ಎಷ್ಟು ಸರ್ ಇದೆಲ್ಲ? 380 rupees. ಕಲರ್ ಹೋಗಲ್ವಾ? ಕಲರ್ ಹೋಗಲ್ಲ. ಓ, ಇದು ಬ್ಯಾಕ್ ಸೈಡ್ ಕಾಂಪ್ಲೆಕ್ಸ್ ಬಂದು ಎಂಟ್ರೆನ್ಸ್ ಎಲ್ಲ ಸಿಗ್ತಾರೆ. ನೋಡ್ಬೋದು, ಇದೆ ಚೆನ್ನಾಗಿದೆ. ತಗೊಂಡಿದ್ದೆ ತಾನೇ ರಾಯರ ಮಠದ ಹತ್ರ? ಇಲ್ಲ, ಇಲ್ಲಿ ನೋಡಿ ಏನೋ ಬೇರೆ ಬೇರೆದು. ಹಾ ಹೌದು, ಬೇರೆ 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 ಹಾಕ್ಬಿಟ್ಟಿದ್ದೀರಾ ನೋಡಿ. ಎಷ್ಟು ಸರ್ ಇದೆ? ಪರ್ಲ್ಸ್ ಅಲ್ವಾ, ಸಿಂಗಲ್ ಪೆಂಡೆಂಟ್. ಸಖತ್ತಾಗಿದೆ ನೋಡಿ ಡ್ರೆಸ್ಗಳು ಎಲ್ಲ. ದಿನ ಬರ್ತಿದ್ದಂಗೆ ಕಾಂಪ್ಲೆಕ್ಸಲ್ಲಿ ಚೇಂಜಸ್ ಇದೆ. ಪುಟ್ಟು ಶೂಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಕಾಲದಲ್ಲೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಥರ ಎಲ್ಲ ಆಪ್ಷನ್ ಇರಲಿಲ್ಲ ಗೊತ್ತಾ. ಎಷ್ಟು ಮಿಸ್ ಮಾಡ್ಕೋತೀವಿ ನಾವು. ಬಟ್ ನಮ್ಮ ಮಕ್ಕಳಿಗಿದೆ. ಗೀಚಿ ಇರ್ತಾರೆ ಸುಮ್ಮನೆ ಬುಕ್ಸ್. ನಾವೇನ್ ಮಾಡ್ತಿದ್ವಿ ಹೇಳಿ ಸುಷ್ಮಾ? ಆಕ್ಚುಲಿ ವೇಸ್ಟ್ ಹಾಕ್ಯಾರ ಬುಕ್ಕಲ್ಲೇ ಬರಿತಾ ಇದ್ವಿ. ಕರೆಕ್ಟ್. ಎಲ್ಲ ಏನಿದೆ ಇವಾಗ ಹಂಗಲ್ಲ. ಏನಾದ್ರೂ ಒಂದ್ ಸ್ವಲ್ಪ ಇದಾಯ್ತಂದ್ರೆ ಹೌದು, ಕರೆಕ್ಟ್. ವೆಲ್ಕಮ್ ಟು ದಿ ಪರಾಸ್ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾನು ಜಸ್ಟ್ ಬಂದೆ ಜಿಮ್ನಾಸ್ಟಿಕ್ಸ್ಗೆ. ಸೊ ಹೋಗೋಣ, ಯಾರ್ಯಾರು ಬಂದಿದ್ದಾರೆ ನೋಡೋಣ ಫ್ರೆಂಡ್ಸ್. ಹಾಯ್ ದೀಪಾ. ಹಾಯ್ ಸುಷ್ಮಾ. ನೋಡಿ ಬಂದಿದ ತಕ್ಷಣ ಸುಷ್ಮಾ ಸಿಕ್ಕಿದ್ರು. ಏನೋ ಎಲ್ಲ ಹೋಗ್ಬೇಕಂತಿದ್ರಲ್ಲ, ಎಲ್ಲಿ? ಮಗುಗೆ 4 ಲೈನ್ ಬುಕ್ ತಗೋಬೇಕು. ಓಕೆ, ಹೋಗ್ಬಿಟ್ಟು ಬರೋಣ ಅಂತ ಹೋಗೋಣ. ಬಂದು ಓಕೆ, ಎಲ್ಲಿ ಸಿಗುತ್ತೆ? ಕಾಂಪ್ಲೆಕ್ಸ್ ಇಲ್ಲ ಡಿಮಾರ್ಟ್ ಕಾಂಪ್ಲೆಕ್ಸ್ ಇದ್ದಾರೆ. ಹಾಯ್ ಹೇಳಿ ಪೂರ್ಣಿಮಾ. ಸೊ ಇವರು ಹೊಸದಾಗಿ ಜಾಯ್ನ್ ಆಗಿರೋ ಜಿಮ್ನಾಸ್ಟಿಕ್ಸ್ ಮಕ್ಳನ್ನ ಜಾಯ್ನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವ್ರು ಇಲ್ಲಿ ಬಂದ್ಬಿಟ್ಟು ಏನೆಲ್ಲ ಮಾಡ್ತಾರೆ ಅಂತ ಕೇಳ್ತೀನಿ. ಜಿಮ್ನಾಸ್ಟಿಕ್ ಮೇಲೆ ಮಕ್ಳನ್ನ ಬಿಡ್ತೀರಲ್ಲ, ಆಮೇಲೆ ಏನು ಮಾಡ್ತೀರಾ? ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? 2 ಅವರ್ ಅಂದರೆ ಒಂದು 30 ಮಿನಿಟ್ಸ್ ವಾಕ್ ಮಾಡ್ತೀನಿ. ಮತ್ತೆ ಜಿಮ್ ಕೂಡ ಸೇರ್ಕೊಂಡಿದ್ದೀನಿ. ಇಲ್ಲಿ ನೋಡ್ಕೊಂಡು ಹೇಳ್ಬೇಕು ನೀವು, ನಮ್ಮ ವ್ಯೂವರ್ಸ್ ನೋಡ್ಕೊಂಡು. ಕೂಡ ಸೇರ್ಕೊಂಡಿದ್ದೀನಿ. ಓಕೆ, ವರ್ಕೌಟ್ ಮಾಡ್ತೀನಿ. ಸೊ ನಾನು 4:30ಗೆಲ್ಲ ಬಂದ್ಬಿಟ್ಟು ವಾಕ್ ಮಾಡಿಬಿಟ್ಟು ಮತ್ತೆ ಜಿಮ್ ಒಳಗಡೆ ಹೋಗ್ಬಿಟ್ಟು ವರ್ಕೌಟ್ ಮಾಡಿ 6:40, 6:50ಗೆಲ್ಲ ಹೊರಗಡೆ ಬರ್ತೀನಿ. 7ಗೆಲ್ಲ ಮಕ್ಕಳು ಬರ್ತಾರೆ. ಸೊ ಮಕ್ಕಳು ಕರ್ಕೊಂಡು ಮನೆಗೆ ಹೋಗ್ತೀನಿ. ಬ್ಯುಸಿ ಮೇಡಮು. ಆ್ಯಕ್ಚುಲಿ ಒಳ್ಳೆಯದು, ಇನ್ಸ್ಪಿರೇಷನ್ ಆಗುತ್ತೆ ನಮ್ಮೆಲ್ಲರಿಗೂ. ಸ್ವಲ್ಪ ಹಿಂಗೆ ಬನ್ನಿ ಹಂಗೆ. ಓಕೆ, ಏನಕ್ಕೆ ನೀವು ಜಿಮ್ಗೆ ಹೋಗ್ತಿರೋದು? ಮೇನ್ ಮೋಟೋ ಏನು? ಫಿಟ್ ಆಗಬೇಕು, ಕಾಣಿಸ್ಬೇಕು. ಅಷ್ಟೇ ಅಲ್ಲ, ಇದು ಏನೋ ಇದೆ ಮೇಡಮ್ದು. ನೆಕ್ಸ್ಟು ಫ್ಯೂಚರ್ ಇವ್ರು ಆಗ್ತಾರಪ್ಪ ಪೊಲೀಸ್ ಆಗಬೇಕು ಅಂತಿದ್ದಾರೆ. ಹೌದು, ಅವ್ರು ಸಣ್ಣ ಆಗಿದ್ದಾರೆ, ಪೊಲೀಸ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಪೊಲೀಸ್ ಆದಾಗ ಇವ್ರ ಜೊತೆ ದೀಪಾ ಅವ್ರ ಜೊತೆ ಅವಳು ಆಗಲ್ಲ ಬಂದು ವೇಟ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಎಕ್ಸಾಮ್ ಕೂಡ ಪ್ರಿಪೇರ್ ಆಗಿ ನಮ್ಮೆಲ್ಲರ ಕಡೆಯಿಂದ ಪೂರ್ಣಿಮಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ನೆಕ್ಸ್ಟು ಅವ್ರದ್ದು ಡಯೆಟ್ದೆಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೋತಾರೆ ಅಲ್ವಾ? ಏನೇನು ಡಯಟ್ ಪ್ಲಾನ್ ಹೇಳ್ಕೊಟ್ಟಿದ್ದಾರೆ ಜಿಮ್ ಕೋಚು ಅಂತ ಶೇರ್ ಮಾಡ್ಕೋಬೇಕು. ಓಕೆನಾ? ಸೊ ಸಿಕ್ಕಾಪಟ್ಟೆ ಡೆಡಿಕೇಟೆಡ್ ಆಗಿ ಮಾಡ್ತಾರೆ, ನಮಗೂ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಹಾಯ್, ಹೇಗಿದ್ದೀರಾ? ಗುಡ್. ನೀವು? ಚೆನ್ನಾಗಿದ್ದೀನಿ. ಸೊ ನಿಮ್ದು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ವರ್ಸ್ಗೆ. ಹಾಯ್, ನನ್ನ ಹೆಸರು ರೇಖಾ. ಓಕೆ, ಸೊ ರೇಖಾ ಅಂತ ಪ್ರಿಟಿ ಲೇಡಿ ಅಂತ ಹೇಳ್ಬೋದು. ಓಕೆನಾ? ಸೊ ಜಿಮ್ನಾಸ್ಟಿಕ್ಸಲ್ಲಿ ಬಂದಾಗ ಇವರು ಕೂಡ ನಂಗೆ ಸಿಗ್ತಾರೆ. ಮಶ್ರೂಮ್ ಬಿರಿಯಾನಿ ವ್ಲಾಗ್ ಯಾರೇ ನೋಡಿದ್ದೀರಾ, ಅಲ್ಲಿದ್ದರು ಅವರು. ಸೊ ಅವಾಗಿಂದ ನಾವು ಸಿಕ್ಕಿದ್ದು, ಅವಾಗಿಂದ ಇವತ್ತವರೆಗೂ ಬಂದಾಗ ಹಾಯ್ ಹೇಳ್ತೀವಿ, ಮಾತಾಡ್ತೀವಿ. ಸೊ ಒಂದು ಫ್ರೆಂಡ್ಲಿ ಬಾಂಡಿಂಗ್ ಇದೆ ಅಂತ ಹೇಳ್ಬೋದು. ಜಾಸ್ತಿ ಫೀಲ್ ಆಗುತ್ತೆ. ಸೊ ಲೈಕ್ ಇನ್ ದ ಸೆನ್ಸ್ ಲೈಕ್ ನಾವು ತುಂಬಾ ವರ್ಷದಿಂದ ಗೊತ್ತಿರೋರು, ಲೈಕ್ ನೇಬರ್ಸ್ ಅನ್ನೋ ಥರ ಫೀಲ್ ಆಗುತ್ತೆ. ಎಕ್ಸಾಕ್ಟ್ಲಿ. ಬಟ್ ಶಿ ಈಸ್ ಆಲ್ಸೋ ವೆರಿ ಗುಡ್ and she is very kind person. So please ಅವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆನಾ?
ಸೊ ಕಾಂಪ್ಲೆಕ್ಸಿಗೆ ಬಂದ್ವಿ ನಾವು ಇವಾಗ ಎಂಟ್ರಿ ಕೊಟ್ವಿ ನೋಡಿ. ಪಾರ್ಕಿಂಗ್ಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಮು, ಅಷ್ಟು ಇವತ್ತು ಫುಲ್ ಜನ ಇದ್ದಾರೆ. ಏನು ಇವತ್ತು ಸ್ಯಾಟರ್ಡೇನಾ ಸಂಡೇನಾ ಅರ್ಥ ಆಗ್ತಿಲ್ಲ. ಹಾಂ, ಬಟ್ ಜನ ಜಾಸ್ತಿ ಇದ್ದಾರೆ. ಅಲ್ಲಿ ಜನ ಅಷ್ಟು ಕಾಣಿಸ್ತಿಲ್ಲ, ವೆಹಿಕಲ್ಸ್ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕಾಂಪ್ಲೆಕ್ಸ್ ಒಳಗಡೆ ಹೋಗಿರ್ತಾರೆ, ನಾವು ಇನ್ನೂ ಆಚೆನೇ ಇದ್ದೀವಿ. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ, ಒಂದೇ ಜಾಗದಲ್ಲಿ 10 ಜನ ಇದ್ದಾರೆ. ಕರೆಕ್ಟ್. ನಾವು ಯಾವ ಕಡೆ ಹೋಗ್ಬೇಕು? ಆ ಸೈಡ್ ಅಲ್ವಾ? ಒಳಗಡೆ ಇಲ್ಲಿ ಇಲ್ಲಿ. ಓಕೆ ಓಕೆ. ಇಲ್ಲಿ ಹಾಕಿದಾರ ಬೋಲ್ಡು, ಹಾಂ, ವಾಣಿಜ್ಯ ಬೃಹತ್ ಬೆಂಗಳೂರು ಪಾಲಿಕೆ. ಫುಲ್ ಶಾಪಿಂಗ್ ನಡೀತಾ ಇದೆ, ಎಲ್ಲರೂ ಶಾಪ್ ಮಾಡ್ತಿದ್ರು. ಎಲ್ಲರೂ ಶಾಪ್ ಮಾಡೋದು ನೋಡಿದ್ರೆ ಶಾಪ್ ಖುಷಿ. ಮಾಡಿ ಫ್ರೆಂಡ್ಸ್ ನಮ್ಮ ಬ್ಲಾಗ್ ಬೇಕು ಟೈಮ್ ಕೊಟ್ಟು ನೋಡಿದ್ರೆ ಸಿಗುತ್ತೆ. ಒಂದಿನ ಸಾಕಾಗಲ್ಲ, 100% ಸಾಕಾಗಲ್ಲ. ಪಕ್ಕದ ಅಂಗಡಿಲಿ ಇರೋದೇ ಈ ಅಂಗಡಿಲಿ ಇರುತ್ತೆ, ಬಟ್ ಡಿಫ್ರೆಂಟ್ ಕ್ವಾಲಿಟಿ ಇರುತ್ತೆ, ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಈ ಅಂಗಡಿಲಿ ಬ್ಯಾಗ್ ಇದೆ, ಮುಂದೆ ಬ್ಯಾಗ್ ಇದೆ, ಬಟ್ ಇವ್ನು ಡಿಸ್ಕೌಂಟ್ ಮಾಡಲ್ಲ, ಅವ್ನು ಡಿಸ್ಕೌಂಟ್ ಮಾಡ್ತಾನೆ. ಅದೆಲ್ಲ ಗೊತ್ತು ಸುಷ್ಮನ್ಗೆ. ನೋಡಿ ಅಲ್ಲೊಂದು ಬ್ಯಾಗ್ ಅಂಗಡಿ ಇದೆ, ಅವನು ಡಿಸ್ಕೌಂಟ್ ಮಾಡ್ತಾನೆ, ಇವ್ನು ಮಾಡಲ್ಲ. ಡ್ರೆಸ್ಗಳು ನೋಡಿ ಸಖತ್ತಾಗಿರೋದು ಹಾಕಿದ್ದಾರೆ, ಚೆನ್ನಾಗಿದೆ. ಸುಷ್ಮಾ ಪಿಂಕ್ ಕಲರ್ ನೋಡಿ, ಇವ್ರು ನೋಡಿ ನಿಮಗೆ ಪಿಂಕ್ ಕಲರ್ ಚೆನ್ನಾಗಿ ನೋಡಿ. ಕಲರ್ ಚಪ್ಲಿ. ಇನ್ನೇನು ಎತ್ಬಿಟ್ಟಿದ್ದಾರಲ್ವ? ಇರಲಿಲ್ಲ ದೀಪನ್ಗೆ 5:30 ಮೇಲೆ ಇಲ್ಲೆಲ್ಲ ಹೋಗ್ಬಂದು. ಹೌದಾ? ಯಾಕೆ ಹೊಸದಾಗೇನೋ ಮಾಡಿದ್ದಾರೆ? ಇಲ್ಲ, ರೆಗ್ಯುಲರ್ ಇಲ್ಲಿರೋದಿಲ್ಲ, ಈಗ ಸ್ಟಾರ್ಟ್ ಆಗ್ತಾ ಇದೆ. ಹಾಂ, ಹಾಯ್ ಮಾಡಿ ನಮ್ಮ ಬ್ಲಾಗಿಗೆ. ಹಾಯ್, ನಿಮ್ಮ ಹೆಸರು ಹೇಳಿ. ಒಳಗಡೆ ನಮ್ಮ ಹುಡುಗ ನೋಡಿ ಎಲ್ಲ ರೆಕಾರ್ಡ್ ಮಾಡಿ. ಹೌದಾ? ಮಾಡದಾ? ಹೋಗಿ ಒಳಗಡೆ. ನೆಕ್ಸ್ಟ್ ಟೈಮ್ ಬರ್ತೀನಿ, ನಿಮ್ಮ ಅಂಗಡಿ ವ್ಲಾಗೇ ಮಾಡ್ತೀನಿ. ಇವಾಗ ಸುಮ್ಮನೆ ಜಲಕಾಯಿ ಹಿಂಗೋಗಿ ಬರ್ಬೇಕಂತ. ಏನು ಸರ್? ಓಕೆ, ಡೆಫಿನೆಟ್ಲಿ ಮಾಡ್ತೀನಿ. ಕೇಳೋದು ಹೆಚ್ಚು, ನಾನು ಮಾಡೋದು ಹೆಚ್ಚು. ಡೆಫಿನೆಟ್ಲಿ ಹಾಕ್ತೀನಿ. ನೋಡಿ ಬ್ಯುಸಿ ಆಗಿದ್ದಾರೆ, ಎಲ್ಲ ತೋರಿಸ್ತಿದ್ದಾರೆ. ಹಾಯ್ ಹೇಳಿ ನಮ್ಮ ಬ್ಲಾಗಿಗೆ. ಮತ್ತೆ ಬರ್ತೀನಿ. ಹಾಂ, 1% ಬರ್ತಾರೆ, 200%. ಇದು ಎಡಿಟ್, ಇದು ಎಡಿಟ್. ನೀವು ಬ್ಲಾಗಿಂದ ಬಿಟ್ರೆ ಅದು ಬೇರೆ ಡಿಸ್ಕೌಂಟ್ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ಈ ಶಾಪಲ್ಲಿ ಬಂದರೆ ವೆರಿ ಫ್ರೆಂಡ್ಲಿ. ಸೀರಿಯಸ್ ಆಗಿ ನಾನು ಶಾಪ್ ಮಾಡಿದ್ದೀನಿ. ಡಿಸ್ಕೌಂಟ್ ಯಾಕೆ ಕೊಡಲ್ಲ? ಕೊಡ್ತಾರೆ. ಕೊಡ್ತೀವಿ, ಕಾಮಿಡಿನೂ ಚೆನ್ನಾಗಿ ಮಾಡ್ತೀವಿ, ಫ್ರೆಂಡ್ಲಿ ಇರ್ತೀವಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ಮತ್ತೆ ಸಿಗೋಣ. ಚೆನ್ನಾಗಿದೆ, ವೆಲ್ವೆಟ್ ಸಾಫ್ಟ್ ಆಗಿ. ನೋಡೋಕೆ ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ಏನು ಡಿಫ್ರೆಂಟ್ ಆಗಿ ಬರುತ್ತೆ. ಓಕೆ, ಇವಾಗ ಹೋಗೋಣ ಜಿಮ್ನಾಸ್ಟಿಕ್ಸ್ಗೆನಾ? ಓಕೆ, ಕಾಂಪ್ಲೆಕ್ಸಲ್ಲಿ ಬುಕ್ ತೊಗೊಂಡ್ವಿ. ತಗೊಳಕ್ಕೆ ಬಂದ್ವಿ, ಬುಕ್ ಜೊತೆಗೆ ಕೆಲವೊಂದು ಅಷ್ಟು ಶಾಪ್ ಮಾಡೋದು ಜಾಗಗಳನ್ನು, ಅಂದರೆ ಬಟ್ಟೆಗಳು, ಚಪ್ಪಲಿಗಳು, ಈ ಥರದ್ದೆಲ್ಲ ತೋರಿಸಿದ್ವಿ, ನೋಡಿದ್ವಿ. ಅಷ್ಟೇ ಗೊತ್ತಲ್ವಾ, ಏನು ಬರೋದಂದ್ರೆ ತೊಗೊಳೋದಕ್ಕಿಂತ ನೋಡೋದೇ ಜಾಸ್ತಿ. ಪಾಯಿಂಟ್ ಕರೆಕ್ಟ್. ಬರೋದು ಒಂದೇ ಕೆಲಸಕ್ಕೆ, ಏನಾದರೂ ಇಷ್ಟ ತೊಗೊಳೋಣ, ಬಟ್ ಇವತ್ತು ಏನೋ ತೊಗೋಬೇಕು ಅನ್ಸುತ್ತೆ, ಸೇವ್ ಮಾಡಿದ್ವಿ ದುಡ್ಡು ಸೇವ್ ಮಾಡಿ. ಈಚ್ ಟೈಮಲ್ಲಿ ಏನಾದ್ರು ಒಂದು ಪಿನ್ನಾರು ತೊಗೊಂಡೋಗ್ತೀವಿ, ಬಟ್ ಇವತ್ತು ಬುಕ್ ಬಿಟ್ಟೆ ಬೇರೆ ಏನೋ ತೊಗೊಂಡು ಹೋಗ್ತಾ ಇದ್ಮೇನೋ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು, ಅದರಿಂದ ಬೇಗ ಹೋಗ್ತಾ ಇದೀವಿ ಅಷ್ಟೇ. ಅಂಕಲ್ ಗೋಲೆ ಹಾಕೊಂಡಿರ್ತಾ ಇದ್ರು, ಏನೋ ಒಂದು ಮಾಡ್ಕೊಂಡು ಹಾಕಿದ್ದಾರೆ. ಎಲ್ಲ ಚಪ್ಪಲಿಯಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಎಲ್ಲ ಹೊಸ ಕಲೆಕ್ಷನ್ಸ್, ಯಾವುದು ನಾವು ನೋಡಿರೋದೇ ಇಲ್ಲ. ಗೀತಾ ಫೋನ್ ಮಾಡ್ತಿದ್ದಾರೆ, ರೀಚ್ ಆದ್ವಿ ನಾವು. ಹಲೋ ಗೀತಾ. ಹಾಂ, ನಾವು ರೀಚ್ ಆದ್ವಿ ಇವಾಗ. ನೀವು? ಹೌದಾ? ಓಕೆ ಓಕೆ, ಬನ್ನಿ. ನಾವು ಕಾಂಪ್ಲೆಕ್ಸಲ್ಲಿ ಹೋಗಿ ಬಂದ್ವಿ. ಓಕೆ, ಇಳಿತಾ ಇದ್ದೀನಿ. ಅವರು ಇನ್ನೊಂದು 5 ನಿಮಿಷ ಅಂದರು. ನಾವೀಗ 2 ಅವರ್ ಇರ್ತೀವಿ ಜಿಮ್ನಾಸ್ಟಿಕ್ಸಲ್ಲಿ, ಕರೆಕ್ಟಾ? 2 ಅವರು ಏನೇನೆಲ್ಲ ಮಾಡ್ತೀವಿ ನಾವು ಅನ್ನೋದನ್ನು ನಮಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ. ಇವಾಗ ನಮ್ಮ ವ್ಯೂವರ್ಸ್ಗೂ ಕೂಡ, ನಮ್ಮ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೆ ಕೂಡ ಗೊತ್ತಾಗುತ್ತೆ ಅಲ್ವಾ. ಸೊ ನಾವು ಮಾತ್ರ ಎಂಜಾಯ್ ಮಾಡ್ತಿರ್ತೀವಿ ಕೆಲವೊಂದು, ಅದನ್ನು ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಖುಷಿ ಆಗ್ತಿದೆ ಶೇರ್ ಮಾಡ್ಕೊಂಡು. ಹೇಳ್ಕೊಂಡ್ರೆ ನಮ್ಗೊಂಥರ ಖುಷಿ ಆಗುತ್ತೆ. ಹೌದು. ಅದ್ರ ಜೊತೆಗೆ ನಾವು 2 ಅವರ್ಸ್ ನಾವು ದಿನ ಎಲ್ಲ ಇದ್ದಿದ್ದೆ ಹೆಂಗಿರ್ತಾಯಿದ್ವು ಏನೋ ನಮಗೆ ಗೊತ್ತಿಲ್ಲ, ಬಟ್ 2 ಅವರ್ಸು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಒಂದು ಟೆಂಪಲ್ ಆಗಿರ್ಬೋದು, ಬನ್ನಿ ಎಲ್ಲಾದ್ರೂ ಹೋಗಿರ್ಬೋದು, ಎಲ್ಲ ಕಡೆ ನಾವು ಚೆನ್ನಾಗಿ ಸುತ್ತಾಡ್ತೀವಿ. ವಾಕ್ ಮಾಡೋ ಟೈಮಲ್ಲಿ ವಾಕ್ ಮಾಡ್ತೀವಿ, ತಿನ್ನೋ ಟೈಮಲ್ಲಿ ತಿಂತೀವಿ. ಕರೆಕ್ಟ್. ಮನೆಗಳಿಂದ ತಗೋಬರ್ತೀವಿ, ಯಾರಿಗೆ ಪ್ರೀತಿ ಇದೆಯೋ ಅವರು ಮನೆಯಿಂದ ಎತ್ಕೊಂಡು ಬಂದು. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿ ಬರ್ತಿಲ್ಲ ಅನ್ಸುತ್ತೆ, ಇಲ್ಲೇ ಚೆನ್ನಾಗಿ ಬರ್ತಿತ್ತು. ಬನ್ನಿ
ಅಂದ್ರೆ ನಾನು ಹಂಗೆ ನಾನು ನೆನಪಾಯ್ತು ಅಂದ್ರೆ ಅವ್ರು ತಗೊಂಡ್ ಬರ್ತಾರೆ, ಅವ್ರಿಗೆ ಬೇಕಂದಂಗೆ ನಾನು ತಗೊಂಡ್ ಬರ್ತೀನಿ. ಎಷ್ಟು ತಿಂದಿದೀವಿ ಗೊತ್ತಾ ನಮ್ಮ ಮನೆ ಶೇರ್ ಮಾಡ್ಕೊಂಡು. ಇವಾಗ ಯಾರಾದ್ರೂ ತಿಂದಿಲ್ಲ ಅಂದ್ರೆ ಹೊರಗಡೆ ಹೋಗ್ತಿಂತೀವಿ, ಕಾಫಿಗೆ ಹೋಗ್ತೀವಿ, ವಾಕ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ ಅಷ್ಟೇ. ಎಂಜಾಯ್ ಕಂಪಲ್ಸರಿ ವಾಕ್ ಮಾತಾಡ್ತೀವಿ. ಇದೆಲ್ಲ ಮಿಸ್ ಇಲ್ಲ. ವಾಕಲ್ಲಿ ಮಾತ್ರ ಮೀಟಿಂಗ್ ಮಿಸ್ ಇಲ್ಲ, ಏನೋ ಒಂದು ಮಾತಾಡ್ತಾ ಇರ್ತೀವಿ. ನಾವು 2 ಅವರ್ಸಲ್ಲಿ ಏನೇನು ಮಾಡ್ತೀವಿ ಅನ್ನೋದೇ ಕಂಟೆಂಟ್ ಆಗಿರುತ್ತೆ. ಸೊ ಎವ್ರಿ ಡೇ 2 ಅವರ್ಸ್ ಏನು ಮಾಡ್ತೀವಿ ಅನ್ನೋದು ತುಂಬಾ ಕಷ್ಟ ಅಲ್ವಾ. ಸಮ್ಟೈಮ್ಸ್ ನಮಗೇ ಹಾಫ್ ಆನ್ ಅವರ್ ಇದೆ ಇನ್ನೂ ಏನು ಮಾಡೋದಪ್ಪ ಅನ್ಸ್. ಮುಂಚೆ ಎಲ್ಲರೂ ಬಂದು ಕ್ರಿಕೆಟ್ ಆಡ್ತಿರೋರು, ಅದಕ್ಕೆ ಆ ಫೀಲ್ಡ್ ಫುಲ್ ಜನಗಳೇ ಕಾಣಿಸೋರು. ಕ್ರಿಕೆಟ್ ಆಡೋ ಮಕ್ಕಳು, ಅಂಕಲ್ಸ್ ಎಲ್ಲರೂ ಆಡೋರು. ಇವಾಗ ಅದನ್ನು ತಡೆದಿದ್ದಾರೆ, ಬರೀ ಕೋಚ್ ಕ್ರಿಕೆಟಿಗೆ ಮಾತ್ರ ಅಲೋ ಇದೆ ಇವಾಗ. ಏನಕ್ಕೆ ಅಂದರೆ ಆ ಫೀಲ್ಡಿರೋ ಮಣ್ಣೆಲ್ಲ ಆಚೆ ಬರ್ತಿದೆ, ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಆಚೆ ಪಬ್ಲಿಕ್ನ ಅಲೋ ಮಾಡ್ತಿಲ್ಲ, ಎಲ್ಲರನ್ನೂ ಕ್ರಿಕೆಟ್ ಅಲೋ ಮಾಡ್ತಾರೆ. ಅದು ಬರೀ ಕೋಚ್ ಯಾರು. ಇವಾಗ ನಾವು ಬ್ರಾಹ್ಮಿನ್ ಕೆಫೆಗೆ ಹೋಗ್ತಾ ಇದ್ದೀವಿ ಕಾಫಿಗೆ. ನೋಡಿ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀವಿ. ಸೊ ಗೀತಾ ಓಡಿಸ್ತಾರೆ ಗಾಡಿ. ಹಾಯ್ ಹೇಳಿ ಗೀತಾ. ಸೊ ಸುಷ್ಮಾ ಗಾಡೀಲಿ ಓಡ್ತಾ ಇದ್ದೀನಿ ನಾನು ಇವತ್ತು. ಒಂದೊಂದು ಸರ್ತಿ ಗೀತಾ ಗಾಡೀಲಿ ಅನ್ಸುತ್ತೆ, ಸುಷ್ಮಾ ಗಾಡೀಲಿ. ಬ್ರಾಹ್ಮಿನ್ ಕೆಫೆ ಬೀಚ್ ಆಗ್ತೀವಿ. ಜಸ್ಟ್ ರೀಚ್ ಆದ್ವಿ ಇವಾಗ. ಜಾಗನೇ ಇಲ್ಲ, ಎಲ್ಲರೂ ಕುತ್ಕೊಬಿಟ್ಟಿದ್ದಾರೆ. ಯಾವುದೋ 3 ಜಾಗ ಹಿಡ್ಕೊಂಬೇಡ. 3 ಜಾಗನಾ ಏನು ತಗೊಂಡು? ಸೆಟ್ ದೋಸೆ 3 ಕಾಫಿ. ಸೆಟ್ ದೋಸೆ ಓಕೆನಾ ಗೀತಾ? ಸೆಟ್ ದೋಸೆ ಓಕೆನಾ? ಅಲ್ಲಿ ಜಾಗ ಇದೆ ಕುತ್ಕೊಳ್ಳೋಣ. ಇವತ್ತೇನು ಮಾಡಿದಾರೆ ಗೊತ್ತಾ? ಸಾಗು ಇಲ್ಲ, ಆಲೂ ಪಲ್ಯ ಸ್ಪೆಷಲ್. ಕಾಫಿ ಆಮೇಲೆ ಕಾಫಿ ಆಮೇಲೆ ವೈಡ್ ಮಾಡ್ಕೊಳ್ಳಿ. ಅವಾಗ ವೈಡ್ ಮಾಡಿ ಇನ್ನೂ ಕ್ಲೀನಾಗಿ ಕಾಣ್. ವೈಡ್ ಆಯಿತಾ? ಸೊ ಸೆಟ್ ದೋಸೆ ತೊಗೊಂಡಿದ್ದೀವಿ ನಾವು ಫ್ರೆಂಡ್ಸು. ಸೊ 3 ಜನ ಇದ್ದೀವಿ. ಏನು ಒಂದೇ ಪ್ಲೇಟ್ ಅಂತ ಅಂದರೆ 3 ದೋಸೆ. ಅದೇ 3 ದೋಸೆ ಇದೆ ನೋಡಿ. ಸೊ ಘಮ ಘಮ ಅಂತಿದೆ, ಹೊಗೆ ಬರ್ತೀವಿ, ಸಖತ್ ಬಿಸಿ ಬಿಸಿ ಇದೆ. ಇವತ್ತು ಸ್ಪೆಷಲಾಗಿ ಆ್ಯಕ್ಚುಲಿ ಸಾಗು ಕೊಟ್ಟಿಲ್ಲ ಅವರು, ಏನು ಆಲೂ ಪಲ್ಯ ಕೊಟ್ಟಿದ್ದಾರೆ. ಅದೇ ಆಲೂ ಪಲ್ಯ ಕೊಟ್ಟಿದ್ದಾರೆ. ಸೊ ತಿನ್ನೋಣ ಬ್ಯಾಟಿಂಗ್ ಇವಾಗ. ಓಕೆ, ಟೇಸ್ಟ್ ಹೇಳಬೇಕಾ? ತಗೊಳ್ಳಿ ಗೀತಾ, ತಿನ್ನಿ. ಸಖತ್ ಬಿಸಿ ಬಿಸಿ ಬಿಸಿದೆ. ಹಾಕೊಂಡು ತೋರಿಸ್ದೆ. ನಮ್ಮ ಬ್ಯಾಕ್ ಆ್ಯಂಡ್ ಕ್ಯಾಮ್ರಾಮನಿಗೆ ಒಂದು ಬೈಟ್ ತಿನ್ಸೋಣ. ತಗೊಳ್ಳಿ, ಹೆಂಗಿದೆ ಹೇಳಿ. ಉಪ್ಪೇ ಹಾಕಿಲ್ಲ ಅವನು, ಉಪ್ಪು ಕಡಿಮೆ. ಇವತ್ತು ನಮಗೆ ಉಪ್ಪು ಜಾಸ್ತಿ ಬೇಕು, ಉಪ್ಪು ಹಾಕಿಲ್ಲ, ಉಪ್ಪು ಕಡಿಮೆ ಇದೆ. ಚೆನ್ನಾಗಿದೆಯಾ? ತಿನ್ನಕ್ಕೆ ಬಿಡಿ ಅಂತಾರೆ ಅವರು. ತಿನ್ನಕ್ಕೆ ಬಿಡಿ ಫಸ್ಟ್. ಓಕೆ, ತಿಂದಮೇಲೆ ಸಿಗ್ತೀವಿ ಕಾಫಿ ಜೊತೆ. ಬಿಸಿ ಬಿಸಿ ಫಿಲ್ಟರ್ ಕಾಫಿ ಇಲ್ಲಿ ಬಂದಿದೆ. ಅದರಲ್ಲಿ ಒಂದು ಸ್ಪೆಷಲ್ ಯಾವುದು ಸುಷ್ಮಾ ಒಂದಿದಾ? ಕನ್ನಡಿರಿ ಇದು ಯಾವುದು? ಇದು ಗೀತಾನು ಇದೆ, ತೋರಿಸ್ತಿದ್ದಾರೆ. ಇದು ಇದು ಇದೇನಾ? ನಾನು ಇದು ಸ್ಪೆಷಲ್ ಬಂದು ಬೆಲ್ಲದ ಕಾಫಿ. ಬ್ರಾಹ್ಮಿನ್ ಕೆಫೆಲಿ ಮಾತ್ರ ಸಿಗೋದು ಬೆಲ್ಲದ ಕಾಫಿ. ಇಲ್ಲಿ ಸರೌಂಡಿಂಗಲ್ಲಿ ನಮಗೆ ಗೊತ್ತಿರಂಗೆ ಬ್ರಾಹ್ಮಿನ್ ಕೆಫೆಲಿ ಮಾತ್ರ ಬೆಲ್ಲದ ಕಾಫಿ ಸಿಗುತ್ತೆ. ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಸುಷ್ಮಾ ಇವಾಗ ಡಯಟಲ್ಲಿದ್ದಾರೆ, ಅದಕ್ಕೆ ಬೆಲ್ಲದ ಕಾಫಿ ಕುಡಿತಿದ್ದಾರೆ. ನಾವು ನಾರ್ಮಲ್ ಕಾಫಿ ಅದಕ್ಕೆ ಗೊತ್ತಾಗಲಿ ಅಂತ ಹಾಲು ಹಾಕ್ತಿದ್ದಾರೆ. ಹೌದಾ? ಸೊ ಇವಾಗ ಕಾಫಿನ ಎಂಜಾಯ್ ಮಾಡೋಣ, ಆರೋಗ್ಬಿಡುತ್ತೆ. ಬ್ರಾಹ್ಮಿನ್ ಕೆಫೆಲಿ ದೋಸೆ ಕಾಫಿ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಟು ಜಿಮ್ನಾಸ್ಟಿಕ್ಸ್ ಹೋಗ್ತಾ ಇದ್ದೀವಿ. ಜಿಮ್ನಾಸ್ಟಿಕ್ಸ್ಗೆ ನಾವು ಬ್ಯಾಕ್ ಸೈಡ್. ಗೀತಾ ಎಲ್ಲೋದ್ರು? ಅಲ್ಲ ಪಾಪ, ಅವ್ರಿಗೆ ಮುಂದೆ ಹೋಗ್ರಿ ಅಂತ. ನೋಡಿ ಗೀತಾ ಕೂಡ ಹಿಂದೆ ಬರ್ತಿದ್ದಾರೆ. ಓಕೆ, ಅಷ್ಟೊಂದಾಗ್ತಿದ್ದಾರೆ. ನೋಡ್ಬಿಟ್ರು ನಾವು ಹಿಂಗೆ ಮಾತಾಡಿಕೊಂಡು ಮಜಾ ಮಾಡ್ಕೊಂಡೇ ಹೋಗೋದು. ರೀಚ್ ಆದ್ವಿ ನಾವು ಜಿಮ್ನಾಸ್ಟಿಕ್ಸ್ಗೆ. ಇನ್ನೂ ಮಕ್ಕಳನ್ನ ಬಿಟ್ಟಿಲ್ಲ, ಸೊ ಒಳಗಡೆ ಹೋಗ್ತೀವಿ. ಸೀನಿಯರ್ಸು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಟೈಮ್ ಎಷ್ಟಾಯಿತು? ಟೈಮು 50.
6:53 ಆಗಿದೆ. ಇನ್ನು 7 o'clock ಮಕ್ಕಳು ಬಿಡ್ತಾರೆ. ಸೊ ನಾವು ಅದಕ್ಕೆ ಮುಂಚೆ ರೀಚ್ ಆಗಿದ್ದೀವಿ ಜಿಮ್ನಾಸ್ಟಿಕ್ಸ್ನ. ಬಂದು ಸರಿ ಎಷ್ಟು ಸತಿ ಮೇಡಮ್ ವಿಡಿಯೋ ಮಾಡೋದು ಯೂಟ್ಯೂಬ್ ಎಲ್ಲ ಹಾಕಂಗಿಲ್ಲ. ನಮ್ಗೆಲ್ಲ ಏನಿದ್ರು ಕಾಂಪಿಟೇಷನ್ ಎಲ್ಲ ಅಷ್ಟೇ ಮಾಡಬೇಕು. ಓಕೆ ಸರ್. ಹಾಂ ಯಾರು ಗೀತಾ ಮಿಮಿಕ್ರಿ ಆರ್ಟಿಸ್ಟ್? ನೋಡಿ ಫ್ರೆಂಡ್ಸ್, ನಾನು ಇರೋದೇ ಹಿಂಗೆ. ಯಾರು ಮಿಮಿಕ್ರಿ ಹುಡುಕ್ತಿದ್ರೆ ಕಾಂಟ್ಯಾಕ್ಟ್ ನಂಬರ್ ಸುಷ್ಮಾ ಅಮರ್. ಹಾಂ, ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀವಿ. ಹಾಂ, ಒಂದು ನಂಬರ್ ತಪ್ಪಾಗ್ತದೆ. 1 ನಂಬರ್ ತಪ್ಪಾಕಲ್ಲ. ಅಲ್ಲಿ ನೋಡಿ ಎರಡು ರೋಸಸ್. ಹಾಯ್ ಕಾಂಚನ, ಹೇಗಿದ್ದೀರಾ ಕಾಂಚನ? ನೋಡಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಬಂದಿದೆ. ಇನ್ನೂ ಎಷ್ಟು ಜನ ಮಿಸ್ಸಿಂಗು? ಒಬ್ರಲ್ವಾ? ಇಬ್ಬರಾ? ಚೈತ್ರ ಒಬ್ಬರೇ ಅಲ್ವಾ? ಹಾಂ, ಸುಮನು ಮಿಸ್ಸಿಂಗ್. ಸುಮಾ ಸಾರಿ ಮರ್ತೋಗ್ಬಿಟ್ಟೆ ಅಂತ ಬೇಜಾರು ಮಾಡ್ಕೋಬೇಡಿ. ಸುಮಾ ಚೈತ್ರ ಮಿಸ್ಸಿಂಗು. ಕರೆಕ್ಟಾ? ಬರ್ತಾ ಇಲ್ವಲ್ಲ, ಅದಕ್ಕೆ ನೀವು ಮರ್ತೋಗಿದ್ದೀರಾ. ನೀವು ಮರ್ತೋಗಿರೋದಲ್ಲ, ನೀವು ಇಲ್ಲಿರೋದನ್ನ ಹೇಳಿರೋದು ಅಷ್ಟೇ. ನೋಡಿ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಬ್ಲಾಗ್ ಬರ್ತಾ ಇದ್ದಾರಪ್ಪ. ಕಾಂಚನ ಬ್ರೈಟಾಗಿ ಕಾಣಿಸ್ತಿದ್ದೀರಾ ಇವತ್ತು. ಓಕೆ, ಸೊ ಇವತ್ತಿನ ದಿನ ಜಿಮ್ನಾಸ್ಟಿಕ್ಸಿಗೆ ನಾವೆಲ್ಲರೂ ಕೂಡ ಬರ್ತೀವಿ. ಸೊ 2 hours ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಇವತ್ತು ನಾನು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡಿಕೊಂಡೆ. ಸೊ ಹೇಗಿತ್ತು ಇವತ್ತಿನ 2 hours? ಹೇಗಿತ್ತು? ಚೆನ್ನಾಗಿತ್ತಾ? ಓಕೆ, ಇಷ್ಟನ್ನ ಹೇಳ್ತಾ ಇವತ್ತಿನ ಈ ಶಾರ್ಟ್ ವಿಡಿಯೋನ ಇಲ್ಲಿ ಮುಗಿ. So thank you for watching Deeparai's YouTube channel. Please do like, share and comment to my WhatsApp number 99163377 ಎಲ್ಲರೂ ಕಮೆಂಟ್ ಮಾಡಿ ಹೇಳಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Thank you all.